ಯಾವಾಗ್ಲೂ ಕೂಡ ಅಂಬೇಡ್ಕರ್ ಅವರನ್ನ ಈ ರಿಸರ್ವೇಶನ್ ನ ದುರ್ಬೀನ್ ಹಾಕೊಂಡು ನೀವು ನೋಡ್ತೀರಿ. ಆದ್ರೆ ಅಂಬೇಡ್ಕರ್ ನಿಜವಾದ ಮಹಾತ್ಮ ಅವರು. ಅಂಬೇಡ್ಕರ್ 1941ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವು ಪ್ರತ್ಯೇಕ ಆಗೋದಕ್ಕಿಂತ ಸರಿ ಸುಮಾರು 6 ವರ್ಷ ಮೊದಲನೇ ಥಾಟ್ಸ್ ಆನ್ ಪಾಕಿಸ್ತಾನ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನ ಅವ್ರು ಬರೆದ್ರು. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮುಸಲ್ಮಾನರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡುವಾಗ ಅದು ವಿಶ್ವ ಭ್ರಾತೃತ್ವ ಅಲ್ಲ, ಅದು ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳ್ತಾರೆ. ಅವ್ರ ಜೊತೆ ಬದುಕಕ್ಕಾಗಲ್ಲ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಾವು ನೋಡಿದೀವಿ, ಅದಕ್ಕೋಸ್ಕರ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೋಗಿ ಅಂತ ಹೇಳಿ ಅವತ್ತೇ ಪರಿಯಾಗಿ ಕಿವಿ ಮಾತನ್ನ ಹೇಳಿದ್ರು. ಆದ್ರೆ ಅಂಬೇಡ್ಕರ್ ಮಾತನ್ನ ಅವತ್ತು ಯಾರು ಕೇಳಲಿಲ್ಲ. ಇವತ್ತು ಅಂಬೇಡ್ಕರ್ ಏನ್ ಹೇಳಿದ್ರು ಆ ಮಾತು ಸತ್ಯವಾಗ್ತಾ ಇದೆ. ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಬರ್ತಾ ಇದೆ. ಅಂಬೇಡ್ಕರ್ ಮಾತನ್ನ ತೆಗೆದುಕೊಳ್ಳಿ, ಅವರಲ್ಲಿ ವಿಶ್ವ ಭ್ರಾತೃತ್ವ ಇಲ್ಲ, ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳಿ. ಅದರಲ್ಲಿ ಈ ತಿಳಿಗೇಡಿ ಹಿಂದೂಗಳಿಗೆ, ಬುದ್ಧಿಗೇಡಿ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಯೋಚನೆ ಮಾಡಿ, ನೀವು ಮುಸ್ಲಿಮರನ್ನ ದೂಷಣೆ ಮಾಡುವಂತದಲ್ಲ, ಆದ್ರೆ ಅವರಲ್ಲಿ ಇರುವಂತ ಒಂದು ಇಕೋ ಸಿಸ್ಟಮ್ ನ, ಅವ್ರ ಮೈಂಡ್ ಸೆಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲಾಹನ್ ಬಿಟ್ರೆ ದೇವ್ರಿಲ್ಲ 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 ಅಂತ 3 ಹೊತ್ತೂ ಕೂಡ ಬಂಬಡಿ ಬಜಾಯಿಸ್ತಾರೆ. ಆ ಮಗು ಏನ್ ಕಲಿತಾರೆ? 10 ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಂ ಇದ್ರೆ ಅವನಂತ ಒಳ್ಳೆಯವನೇ ಇರಲ್ಲ. ಆದ್ರೆ 10 ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ. ಯಾಕೆಂತಂದ್ರೆ ಅವ್ರದ್ದು ಅಪ್ಬ್ರಿಂಗಿಂಗ್ ಹಂಗಿದೆ, ಆ ಇಂಡಾಕ್ಟ್ರಿನೈಸೇಷನ್ ಅನ್ನೋದು ಆ ರೀತಿಯಾಗಿದೆ. ನಿಮ್ಮ ಮಕ್ಕಳನ್ನ ಮಸೀದಿ ಕಳಿಸ್ತಾರೆ.